पुत्र श्री रामचंद्र महाराज के जय श्री राम, जय श्री राम। ನಮ್ಮ ರಾಷ್ಟ್ರ ಭಕ್ತ ಬಳಗಕ್ಕೆ, ರಾಷ್ಟ್ರ ಬಳಗ ಭಕ್ತರಿಗೆ ಜೈ ಶ್ರೀರಾಮ್. ರಾಕೇಶ್ ಅವರೇ, ಎಂ ಶಂಕರ್ ಅವರೇ, ಸುವರ್ಣ ಶಂಕರ್ ಅವರೇ, ವಿಶ್ವಾಸ್ ಅವರೇ, ಬಾಲು ಅವರೇ, ಶ್ರೀಕಾಂತ್ ಅವರೇ, ಎಲ್ಲ ನಮ್ಮ ಮುಂಚೆಗಳು ಕೂಡ ಈ ಸಂಘಟನೆ ಕಟ್ಟೋದಕ್ಕೆ ಬಹಳ ವ್ಯವಸ್ಥಿತ ಹೋರಾಟ ಮಾಡ್ಕೊಂಡಿರ್ತಾರೆ ನಾಯಕರೇ, ಬಹಳ ಸಂತೋಷ ಅಂತಂದ್ರೆ ರಾಷ್ಟ್ರಭಕ್ತ ಬಳಗಕ್ಕೆ ಇವತ್ತು ಕಾಂಗ್ರೆಸ್ಸು, JDS, BJP ನಾಯಕರು ಅಲ್ಲದೆ ವಿವಿಧ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರೋಂಥ ಸಮಾಜ ಸೇವಕರು ಇವತ್ತು ಬರ್ತಾ ಇರೋದು ತುಂಬ ಸಂತೋಷ. ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ಇರಲಿಲ್ಲ, ಆದರೆ ರಾಷ್ಟ್ರಭಕ್ತ ಸಂಬಂಧದ ಒಂದಿಬ್ಬರನ್ನ ಪ್ರಮುಖರನ್ನ ಕರ್ಕೊಂಡು ಹೋಗ್ಬಿಟ್ರೆ ಇಡೀ ಶಿವಮೊಗ್ಗದಲ್ಲಿ, ರಾಜ್ಯದಲ್ಲಿ ರಾಷ್ಟ್ರಭಕ್ತ ಬಳಗ ಇರಲೇ ಇಲ್ಲ, ಆ ಸಂಘಟನೆನೇ ಇರಲಿಲ್ಲ, ಈಗ ಶಕ್ತಿನೇ ಇಲ್ಲ. ಮತ್ತು ಈಶ್ವರಪ್ಪರು ಕೂಡ BJP ಇವತ್ತಾಳೆ ಬಂದೇ ಬಿಡ್ತಾರೆ. ಈ ಒಂದು ವಾತಾವರಣ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ನಡೆಸ್ತಾರೆ. ನಾನು ಅಹಲ್ಯಾಬಾಯಿ ಹೋಳ್ಕರ್ ಅವರ ಒಂದು ಜನ್ಮದಿನಾಚರಣೆಯ 300ನೇ ಜನ್ಮದಿನಾಚರಣೆ ಆಚರಣೆಗೆ ಬೀದರ್ಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರು ಫೋನ್ ಮಾಡಿದ್ರು, ಅಣ್ಣ ಈ ರೀತಿ ನಮ್ಮ ಒಬ್ಬ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಏನು ಮಾಡೋದು? ಮುಂಚೆ ಆ ಕಾರ್ಯಕರ್ತರು ಮಾತಾಡ್ಸಿ ಏನು ಹೇಳಿದ್ರು ಕೇಳಿ ಅಂತ ಸತೀಶ್ ಮಾತಾಡಿದ್ರಿ, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಇವತ್ತು ಬಂದರು ವಾಪಸ್ ಎಲ್ಲ ಜಾತಿ, ಎಲ್ಲ ರೂಪದ ಜನ ಇವತ್ತು ರಾಷ್ಟ್ರಭಕ್ತ ಬಳಗಕ್ಕೆ ಬಂದು ಸೇರಿರೋದು ಇದು ದೊಡ್ಡ ಶಕ್ತಿ ನಮಗೆ ಬಂದಿದೆ ಅಂತ ನನಗೆ ರಾತ್ರಿ ನಾನು ಇತ್ತೀಚೆಗೆ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ. ನಾನು, ಶಂಕರು, ರಮೇಶ್ ನಾವೆಲ್ಲ ಹೋಗಿದ್ವಿ. ಹೋದಂಥ ಸಂದರ್ಭದಲ್ಲಿ ಕೇಳಿದೆ ಫೋನಲ್ಲಿ ಏನೇನೋ ಏನು ಕತೆ ಅಂತ. ಅಣ್ಣ ಬಹಳ ಜನ ಬರೋಕ್ಕೆ ಇಷ್ಟಪಡ್ತಿದ್ದಾರೆ, ಚುನಾವಣೆ ಅಂತೂ ನಾವು ನಿಮ್ಮ ಜೊತೆಗೇ ಬರ್ತೀವಿ, ಖಂಡಿತ ನಿಮ್ಮನ್ನು ಗೆಲ್ಲಿಸ್ತೀವಿ, ಇದರಲ್ಲಿ ಏನು ಅನುಮಾನ ಬೇಡ ಅಂತ BJP ಇರೋರು ಫೋನ್ ಮಾಡ್ತಾ ಇದ್ದಾರೆ ಮತ್ತೆ ಮಾತು ಹೇಳಿದ್ರು. ಮತ್ತೆ ಯಾಕೆ ಸೇರಿಸ್ತೀರಿ ಇದೆ, ನಮ್ಗೆ ಇಲ್ಲಿದ್ರೆ ಇಷ್ಟು ಹೋರಾಟ ಮಾಡ್ಬೋದು, ಹಿಂದುತ್ವ ಉಳಿಸ್ಬೋದು ಅನ್ನೋಂಥ ಲೆಕ್ಕದಲ್ಲಿದ್ದೀವಿ ಅನ್ನೋಂಥ ಮಾತು ಹೇಳಿದ್ರು. ಇದು ಆರಂಭ. ಸಿನಿಮಾ ಸ್ಟೈಲರ್ ಏನು ಹೇಳ್ತಾರಲ್ಲ, ಟ್ರೈಲರ್, ಇದು ಟ್ರೈಲರ್, ಪಿಕ್ಚರ್ ಅಭಿ ಬಾಕಿ ಹೈ. ಇನ್ನೊಂದು ಸೇರ್ಪಡೆ, ಯಾಕೆಂತಂದ್ರೆ ನೋಡ್ತಾ ಇದ್ದೀವಿ ನೀವು, ಇವ್ರಿಗೆ ಪ್ರಮುಖರು ಎಲ್ಲ ಬಂದಿರೋರು, ಇವ್ರನ್ನೇ ಕೂರ್ಸಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ತಾಗಿ ಪತ್ರಿಕಾಗೋಷ್ಠಿ ಅಂತ ಕೆಲವು ಬರುವಂತ ರೀತಿ ಅಲ್ಲಿ ಕೂರಿಸಿದೆ. ಈ ರೀತಿ ರಾಷ್ಟ್ರಭಕ್ತ ಬಳಗ ಬರುವಂತ ದಿನಗಳಲ್ಲಿ ಕೇವಲ ಚುನಾವಣೆ ಅಲ್ಲ, ಚುನಾವಣೆ ಅನ್ನೋಂಥ ಪ್ರಶ್ನೆ ಬಂದ್ರೆ ಬರೆದಿಟ್ಕೊಳ್ಳಿ, ಯಾವತ್ತೇ ಚುನಾವಣೆ ಬಂದ್ರು ಕೂಡ 35 ಸ್ಥಾನದ ಸ್ಪರ್ಧೆ ಮಾಡ್ತೇವೆ, 100ಕ್ಕೆ ಪೂರ್ಣ ಬಹುಮತ ತಗೊಳ್ತೇವೆ. ಇದು ಒಂದು. ಎರಡನೇದು, ಮೊನ್ನೆ ಮನೆ ಯಡಿಯೂರಪ್ಪನ ಮನೆಗೆ ಹೋಗ್ಬಿಟ್ಟು ಬಂದೆ, ಅವ್ರ ಮೊಮ್ಮಗನ ಮದುವೆ. ಟಿವಿಯವರು ಕೂಡ ಹಾಕಿದ್ರು, ಪತ್ರಿಕೆಗಳಲ್ಲೂ ಹಾಕಿದ್ರು, ಓ ಇನ್ನೇನು ಈಶ್ವರಪ್ಪ BJP ಹೋದ ಅನ್ನೋಂಥ ಮಾತ್ರ ಶುರು ಮಾಡಿದ್ರು. ಯಾವ ವಿಚಾರವನ್ನ, ಸಿದ್ಧಾಂತವನ್ನ ಇಟ್ಕೊಂಡು ರಾಷ್ಟ್ರಭಕ್ತ ಬಳಗದ ಮುಖಾಂತರ ಹೊರಟಿದೀವೋ ಆ ಸಿದ್ಧಾಂತಗಳ ಬಗ್ಗೆ ಚರ್ಚೆ ಆಗಬೇಕು, ಅದು ಬಗೆಹರಿಬೇಕು. ಅಲ್ಲಿ ತನಕ BJPಗೆ ಹೋಗುವಂತ ಪ್ರಶ್ನೆ ಇಲ್ಲ. ನನ್ನ ಯಡಿಯೂರಪ್ಪನ ಸಂಬಂಧ ಅಣ್ಣ ತಮ್ಮನ ಸಂಬಂಧ. ರಾಜಕಾರಣದಲ್ಲಿ ನಾನು, ಯಡಿಯೂರಪ್ಪನವರು, ಶಂಕರ ಮೂರ್ತಿಯವರು, ಆನಂದರಾಯರು, ನಾವೆಲ್ಲರೂ ಕೂಡ ಶಿವಮೊಗ್ಗದಲ್ಲಿ
ಆ ಹಿರಿಯರ ಶಂಕರಮೂರ್ತಿಯವರು ಆನಂದರಾಯರು ಯಡಿಯೂರಪ್ಪ ನೇತೃತ್ವದಲ್ಲಿ ಆ ಪಕ್ಷವನ್ನ ಕಟ್ಕೊಂತ ಬಂದಿತ್ತು. ಒಂದ್ ರೀತಿ ಹಿರಿಯಣ್ಣ ಇದ್ದಂಗೆ ಯಡಿಯೂರಪ್ಪನವರು. ಇತ್ತೀಚೆಗೆ ನಾನು ಆಸ್ಪತ್ರೆಯಲ್ಲಿ ಇದ್ದೆ. ಫೋನ್ ಮಾಡಿ ಯಡಿಯೂರಪ್ಪನವರು, ಹೇಗಿದೆಪ್ಪ ಆರೋಗ್ಯ, ಏನ್ ತೊಂದರೆ, ಸುಧಾರಿಸಿದೆ. ನಾನು ಹುಟ್ಟುಹಬ್ಬ ಅನೇಕ ಹಿರಿಯರು ಪತ್ರಿಕೆಗಳ ಮುಖಾಂತರ ಅವ್ರ ಶುಭಾಶಯಗಳನ್ನು ಹಾಕಿದ್ರು. ಯಡಿಯೂರಪ್ಪರು ಹಾಕಿದ್ರು, ರಾಘವೇಂದ್ರ ಹಾಕಿದ್ರು. ಫೋನಲ್ಲಿ ಆರೋಗ್ಯ ವಿಚಾರ ಅಂದ್ರೆ, ಪತ್ರಿಕೆಗಳಲ್ಲಿ ಶುಭಾಶಯಗಳನ್ನು ಹುಟ್ಟಿದಬ್ಬ ಕೊಟ್ರೆ, ನಾವು ಅವ್ರ ಮೊಮ್ಮಗರ ಮದುವೆಗೆ ಹೋದ್ರೆ ಇದನ್ನು ರಾಜಕೀಯದ ಬಗ್ಗೆ ಯೋಚನೆ ಮಾಡುವಂತ ದಡ್ರು. ಸ್ನೇಹ ಬೇರೆ, ವಿಶ್ವಾಸ ಬೇರೆ, ರಾಜಕಾರಣ ಬೇರೆ.